ಎಪ್ಸಾನ್ L130 ಇಂಕ್ ಟ್ಯಾಂಕ್ ಕಲರ್ ಪ್ರಿಂಟರ್. ಈ ಪ್ರಿಂಟರ್ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವಂತೆ ಗುಣಮಟ್ಟವನ್ನು ಕಾಪಾಡಿಕೊಂಡು ಹೋಗುವುದು ಹೇಗೆ? ಹೆಡ್ ಕ್ಲೀನಿಂಗ್ ಅನ್ನು ನಿಯಮಿತವಾಗಿ ಏಕೆ ಮಾಡಬೇಕು? ಎಪ್ಸಾನ್ L130 ನಾವೀಗಾಗಲೇ ತಿಳಿಸಿಕೊಟ್ಟಿರುವಂತೆ ಇದು ಇಂಕ್ ಟ್ಯಾಂಕ್ ವರ್ಗದ ಪ್ರಿಂಟರ್ ಆಗಿದ್ದು, ಇದರಲ್ಲಿ ವೆಟ್ ಇಂಕ್ ಬಳಸಲಾಗುವುದು ಹಾಗೂ ಇದನ್ನು ಸುಲಭವಾಗಿ ಬಾಟಲ್ಗಳಿಂದ ಈ ಇಂಕ್ ಟ್ಯಾಂಕ್ಗಳಿಗೆ ತುಂಬಿಸಬಹುದಾಗಿದೆ. ಇಂಕ್ಜೆಟ್ ಪ್ರಿಂಟರ್ನಲ್ಲಿ ಪ್ರಿಂಟರ್ ಹೆಡ್ ಇದ್ದು ಇದು ಇದರ ಅತ್ಯಂತ ಮುಖ್ಯವಾದ ಭಾಗವಾಗಿರುತ್ತದೆ ಮತ್ತು ಇದನ್ನು ನಿಯಮಿತವಾಗಿ ಕ್ಲೀನ್ ಮಾಡಬೇಕಾಗುತ್ತದೆ. ಸಂತಸದ ವಿಷಯವೆಂದರೆ ಇದನ್ನು ನಾವೇ ಕಂಪ್ಯೂಟರ್ನಿಂದ ಕೆಲ ಕಮಾಂಡ್ಗಳನ್ನು ಕಳಿಸಿ ಕ್ಲೀನ್ ಮಾಡಬಹುದಾಗಿದೆ. ಪ್ರಿಂಟರ್ ಅನ್ನು ಬಿಚ್ಚಿ ಬಿಡಿ ಭಾಗಗಳನ್ನು ಸ್ವಚ್ಛ ಮಾಡುವ ಪ್ರಮೇಯ ಇರುವುದಿಲ್ಲ. ಇದನ್ನು ಹೇಗೆ ಮಾಡುವುದು ಎಂಬುದನ್ನು ನೋಡೋಣ. ಕಂಟ್ರೋಲ್ ಪ್ಯಾನಲ್ ಅನ್ನು ಓಪನ್ ಮಾಡಿ ಅಲ್ಲಿ ಡಿವೈಸಸ್ ಮತ್ತು ಪ್ರಿಂಟರ್ ಅನ್ನು ಕ್ಲಿಕ್ ಮಾಡಿ. ಅಲ್ಲಿ ನೀವು ಎಪ್ಸಾನ್ L130 ಪ್ರಿಂಟರ್ ಇರುವುದನ್ನು ಗಮನಿಸಿ. ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಪ್ರಿಂಟ್ ಪ್ರಿಫರೆನ್ಸ್ ಅನ್ನು ಓಪನ್ ಮಾಡಿ. ಮೇಂಟೆನೆನ್ಸ್ ಟ್ಯಾಬ್ಗೆ ಹೋಗಿ. ಅಲ್ಲಿ ಸಾಕಷ್ಟು ಮೇಂಟೆನೆನ್ಸ್ ಟೂಲ್ಗಳು ಇವೆ, ಅಂದರೆ ನಾಜಲ್ ಚೆಕ್, ಪ್ರಿಂಟರ್ ಹೆಡ್ ಮ್ಯಾನೇಜ್ಮೆಂಟ್, ಪವರ್ ಇಂಕ್ ಫ್ಲಶಿಂಗ್ ಇತ್ಯಾದಿ. ಆದರೆ ಇವ್ಯಾವನ್ನೂ ನೀವು ಬಳಸುವ ಅಗತ್ಯವಿರುವುದಿಲ್ಲ. ಹೆಡ್ ಕ್ಲೀನಿಂಗ್ ಎಂಬ ಒಂದೇ ಟೂಲ್ ಅನ್ನು ನೀವು ಬಳಸಬೇಕಾಗುತ್ತದೆ. ಅದನ್ನು ಕ್ಲಿಕ್ ಮಾಡಿ. ನಿಮ್ಮ ಪ್ರಿಂಟರ್ ಆನ್ ಆಗಿರುವುದನ್ನು ಖಾತರಿಪಡಿಸಿಕೊಳ್ಳಿ. ಇದನ್ನು ರನ್ ಮಾಡಿದ ಕೂಡಲೇ ಪ್ರಿಂಟರ್ ಹೆಡ್ ಸದ್ದು ಮಾಡುತ್ತಾ ಚಲಿಸುವುದನ್ನು ನೀವು ಗಮನಿಸಬಹುದು. ಜೊತೆಗೆ ಪ್ರಿಂಟರ್ನ ಪವರ್ ಬಟನ್ ಅಂದರೆ ಹಸಿರು ಬಟನ್ ಬ್ಲಿಂಕ್ ಆಗುವುದನ್ನು ಸಹ ನೀವು ನೋಡಬಹುದು. ಈ ಕ್ಲೀನಿಂಗ್ ಸುಮಾರು 2-3 ನಿಮಿಷಗಳವರೆಗೆ ಸಾಗುತ್ತದೆ. ನೀವು ಕಾಯಬೇಕು. ಇದು ಮುಗಿದ ನಂತರ ಹೆಡ್ ಮೂವ್ಮೆಂಟ್ ನಿಲ್ಲುತ್ತದೆ ಹಾಗೂ ಲೈಟ್ ಬ್ಲಿಂಕ್ ಆಗುವುದು ಸಹ ನಿಲ್ಲುತ್ತದೆ. ಈಗ ನೀವು ಫಿನಿಶ್ ಬಟನ್ ಅನ್ನು ಒತ್ತಬಹುದು. ಈ ಕಮಾಂಡ್ ಅನ್ನು ಮತ್ತೆ 1 ಅಥವಾ 2 ಬಾರಿ ಪುನರಾವರ್ತಿಸಿ. ನಿಮ್ಮ ಪ್ರಿಂಟರ್ ಹೊಸದಾದಲ್ಲಿ 3 ಕ್ಲೀನಿಂಗ್ ಸೈಕಲ್ಗಳು ಸಾಕಾಗುತ್ತವೆ. ನಿಮ್ಮ ಪ್ರಿಂಟರ್ ಹಳೆಯದಾಗುತ್ತಾ ಹೋದಂತೆ, ಅಂದರೆ 2-3 ವರ್ಷಗಳ ನಂತರ, ಆಗ ನೀವು ಇನ್ನೂ 2-3 ಬಾರಿ ಕ್ಲೀನ್ ಮಾಡಬೇಕಾಗಬಹುದು. ಅಂದರೆ ಒಟ್ಟು 5 ಅಥವಾ 6 ಬಾರಿ ಕ್ಲೀನ್ ಮಾಡಬೇಕಾಗುತ್ತದೆ. ಆಗಲೇ ಹೆಡ್ ಸರಿಯಾಗಿ ಸ್ವಚ್ಛವಾಗುವುದು. ಈ ಹೆಡ್ ಕ್ಲೀನಿಂಗ್ ಅನ್ನು ಸುಮಾರು 200ರಿಂದ 500 ಪ್ರಿಂಟ್ಔಟ್ ಅನ್ನು ನೀಡಿದ ನಂತರ ಮಾಡಬೇಕಾಗಬಹುದು. ಇದು ಮತ್ತೆ ನಿಮ್ಮ ಪ್ರಿಂಟರ್ ಎಷ್ಟು ಹಳೆಯದಾಗಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ನಿಮ್ಮ ಪ್ರಿಂಟರ್ ಹೊಸದಾಗಿದ್ದರೆ ನೀವು 500 ಪ್ರಿಂಟ್ಗಳವರೆಗೆ ಕಾದು ನಂತರ ಕ್ಲೀನ್ ಮಾಡಿದರೂ ಸಾಕು. ಹೆಡ್ ಕ್ಲೀನಿಂಗ್ ಮಾಡುವುದರಿಂದ ನೀವು ಇಂಕ್ ಟ್ಯಾಂಕ್ನಿಂದ ಪ್ರಿಂಟರ್ ಅನ್ನು ಪ್ರಿಂಟ್ ಹೆಡ್ನ ನಾಜಲ್ಗಳಿಗೆ ಹರಿಸುವುದರಿಂದ ಸ್ವಲ್ಪ ಪ್ರಮಾಣದ ಇಂಕ್ ಅನ್ನು ವೇಸ್ಟ್ ಮಾಡುತ್ತೀರಿ ಎಂಬುದನ್ನು ಮರೆಯಬೇಡಿ. ಹಾಗಾಗಿ ಅನಗತ್ಯವಾಗಿ ಈ ಕಮಾಂಡ್ ಅನ್ನು ರನ್ ಮಾಡಬೇಡಿ. ಜೊತೆಗೆ ನಿಮ್ಮ ಪ್ರಿಂಟರ್ ಅನ್ನು 3ರಿಂದ 5 ದಿನಗಳ ಕಾಲ ಪ್ರಿಂಟ್ ಮಾಡದೆ ಹಾಗೆ ಐಡಲ್ ಆಗಿ ಇಟ್ಟಿದ್ದಲ್ಲಿ ನೀವು ಹೆಚ್ಚಿಗೆ ಪ್ರಿಂಟ್ ಕೊಟ್ಟಿಲ್ಲದಿದ್ದರೂ ಸಹ ನೀವು ಹೆಡ್ ಕ್ಲೀನಿಂಗ್ ಸೈಕಲ್ಗಳನ್ನು ರನ್ ಮಾಡಲೇಬೇಕಾಗುತ್ತದೆ. ಇಂಕ್ಜೆಟ್ ಪ್ರಿಂಟರ್ಗಳ ಬಗ್ಗೆ ತಿಳಿಸಿಕೊಡುವಾಗ ನಾವು ಇದರೊಳಗಿರುವ ಹೆಡ್ನಲ್ಲಿ ನಾಜಲ್ಗಳು ಸುಲಭವಾಗಿ ಕಟ್ಟಿಕೊಂಡು ಕಳಪೆ ಗುಣಮಟ್ಟದ ಪ್ರಿಂಟ್ಔಟ್ಗೆ ಕಾರಣವಾಗುತ್ತದೆ ಎಂಬುದನ್ನು ಹೇಳಿದ್ದೆವು. ಹಾಗಾಗಿ ಇದನ್ನು ನಿಯಮಿತವಾಗಿ ಕ್ಲೀನ್ ಮಾಡಬೇಕಾಗುತ್ತದೆ. ಹಾಗಾದಲ್ಲಿ ಮಾತ್ರ ಇಂಕ್ ಸರಾಗವಾಗಿ ಹರಿಯಲು ಸಾಧ್ಯವಾಗುತ್ತದೆ. ಕೆಲವರು ಪ್ರಿಂಟರ್ ಅನ್ನು ಬಿಚ್ಚಿ ಮ್ಯಾನ್ಯುಯಲ್ ಆಗಿ ಪ್ರಿಂಟರ್ ಹೆಡ್ ಅನ್ನು ನೀರು ಹಾಗೂ ಸಿರಿಂಜ್ಗಳಿಂದ ಕ್ಲೀನ್ ಮಾಡುತ್ತಾರೆ. ಆದರೆ ಇದು ಅನಗತ್ಯ. ನಿಜ ಹೇಳಬೇಕೆಂದರೆ ಇದರಿಂದ ಪ್ರಿಂಟರ್ ಹಾಳಾಗುವ ಸಾಧ್ಯತೆ ಇರುತ್ತದೆ. ಏಕೆಂದರೆ ಈ ಹೆಡ್ನ ಒಳಗೆ ತುಂಬಾ ಸೂಕ್ಷ್ಮವಾದ ಕಾಂಪೊನೆಂಟ್ಗಳು ಇರುತ್ತವೆ. ಹೆಡ್ನಲ್ಲಿ ನಾಜಲ್ಗಳಲ್ಲದೆ ಕೆಲ ಎಲೆಕ್ಟ್ರಾನಿಕ್ ಭಾಗಗಳು ಸಹ ಇರುತ್ತವೆ. ಇದರೊಳಗೆ ನೀರು ಹೋದಲ್ಲಿ ಇದು ಹೆಡ್ ಅನ್ನು ಶಾಶ್ವತವಾಗಿ ಹಾಳು ಮಾಡಬಹುದು. ಬಹುಶಃ ಕೆಲ ನುರಿತ ಟೆಕ್ನಿಷಿಯನ್ಗಳು ಇದನ್ನು ನಿರ್ವಹಿಸಲು ಸಾಧ್ಯವಾಗಬಹುದೇನೋ. ಆದರೆ ನಾವು ಯಾವಾಗಲೂ ಹೇಳುವಂತೆ ಸಾಮಾನ್ಯ ಗೃಹ ಬಳಕೆದಾರರಿಗೆ ಪ್ರಿಂಟರ್ಗಳ ಬಗ್ಗೆ ತಿಳಿದುಕೊಳ್ಳಲು ಹಾಗೂ ಅವನ್ನು ಹೇಗೆ ನಿರ್ವಹಿಸಬೇಕಾಗುತ್ತದೆ ಎಂಬುದನ್ನು ತಿಳಿಸಿಕೊಡುವುದು ನಮ್ಮ ಉದ್ದೇಶವಾಗಿರುತ್ತದೆ. ಕಂಪನಿಯ ಒರಿಜಿನಲ್ ಇಂಕ್ ಅನ್ನು ಬಳಸುತ್ತಾ ಬಂದರೆ, ಪ್ರಿಂಟರ್ ಅನ್ನು 5 ದಿನಗಳಿಗಿಂತ ಹೆಚ್ಚಿನ ಕಾಲ ಬಳಸದೆ ಹಾಗೆ ಇಡದೆ ಬಂದರೆ, ನಿಯಮಿತವಾಗಿ ಹೆಡ್ ಕ್ಲೀನಿಂಗ್ ಮಾಡುತ್ತಾ ಬಂದರೆ ನಿಮ್ಮ ಪ್ರಿಂಟರ್ ಸುರಕ್ಷಿತವಾಗಿರುತ್ತದೆ ಹಾಗೂ ಪ್ರಿಂಟರ್ ಕ್ಲೀನ್ ಮಾಡಿಸುವ, ಸರ್ವಿಸ್ ಮಾಡಿಸುವ ಪ್ರಮೇಯವೇ ಬರುವುದಿಲ್ಲ. ಒಂದನ್ನು ನೀವು ತಿಳಿದುಕೊಳ್ಳಬೇಕು. ಯಾವಾಗ ಇಂಕ್ಜೆಟ್ ಪ್ರಿಂಟರ್ ರಿಪೇರಿಗೆ ಬರುತ್ತದೋ ಆಗ ಅದರ ಆಯಸ್ಸು ಬಹುತೇಕ ಮುಗಿದಂತೆಯೇ ಎಂದು ನೀವು ಭಾವಿಸಬಹುದು. ಅದನ್ನು ರಿಪೇರಿ ಮಾಡುವ ಹಣದಲ್ಲಿ ನೀವು ಬಹುತೇಕ ಹೊಸ ಪ್ರಿಂಟರ್ ಅನ್ನೇ ಕೊಂಡುಕೊಳ್ಳಬಹುದು. ಹಾಗಾಗಿ ಈ ಪ್ರಿಂಟರ್ ಅನ್ನು ಜೋಪಾನವಾಗಿ ಕಾಪಾಡಿಕೊಳ್ಳುತ್ತಾ ದೀರ್ಘಾವಧಿಯವರೆಗೆ ಅದನ್ನು ಬಳಸುವುದರ ಕಡೆ ನಿಮ್ಮ ಗಮನವಿರಲಿ.